ಜೀವನದಲ್ಲಿ ಏನಾದರೂ ಒಂದು ತೀರ್ಮಾನ ತಗೊಂಡು ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೊರಟಿರ್ತೀವಿ. ಕೆಲವು ಬಾರಿ ತುಂಬ ಸಲ ಫೇಲ್ ಆಗಿರ್ತೀವಿ. ಮನೆಯವರಿಗೆ, ನಮ್ಮ ಜೊತೆಲಿರೋರಿಗೆ ನಮ್ಮ ಮೇಲೆ ನಂಬಿಕೆನೇ ಹೊರಟೋಗಿರುತ್ತೆ. ಆ ನಂಬಿಕೆ ಹೋದಂಥ ಸಮಯದಲ್ಲಿ ಏನೇ ಮಾಡಿದ್ರೂ ನಮ್ಮ ಮಾತನ್ನು ಅವ್ರು ಕೇಳ್ತಾ ಇರೋದಿಲ್ಲ. ಬಟ್ ಮತ್ತೆ ನಾನು ನನ್ನ ಜೀವನನ ರೀಸ್ಟಾರ್ಟ್ ಮಾಡಬೇಕು ಅಂದಾಗ ಸುಮಾರು ಜನರ ಸಪೋರ್ಟ್ 21 ವರ್ಷದವರೆಗೆ ತುಂಬ ಚೆನ್ನಾಗಿ ಎಲ್ಲರಂತೆ ಇದ್ದಂಥ ಒಬ್ಬ ಹುಡುಗ ಫಿಸಿಕ್ಸ್ ವಿಷಯ ಅಂದರೆ, ಭೌತಶಾಸ್ತ್ರ ವಿಷಯ ಅಂದರೆ ಬಹಳ ಇಷ್ಟ, ತುಂಬ ಇಂಟೆಲಿಜೆಂಟ್, ಬುದ್ಧಿವಂತ ವ್ಯಕ್ತಿ. ಇವರನ್ನು ಬಾಲ್ಯದಲ್ಲೇ ಎಲ್ಲರೂ ಕೂಡ ಜೂನಿಯರ್ ಐನ್ಸ್ಟೈನ್ ಅಂತಲೇ ಕರಿತಾ ಇದ್ರು. ಇವರು ಮುಂದೆ ಒಂದಿನ ಐನ್ಸ್ಟೈನ್ ಆಗ್ತಾರೆ ಅಂತ ಕರಿತಾ ಇದ್ರು. ಆದರೆ 17ನೇ ವಯಸ್ಸಲ್ಲಿ, ಈವನ್ 17ನೇ ವಯಸ್ಸಿನಲ್ಲೂ ಕೂಡ ಇವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶನ ಪಡೀತಾರೆ. ಎಲ್ಲರಂತೆ ಸಾಮಾನ್ಯವಾಗಿ ಅಂದರೆ ಆರೋಗ್ಯದಲ್ಲಿ ಎಲ್ಲರಂತೆ ಇರುವಂತಹ ವ್ಯಕ್ತಿ ಸಡನ್ನಾಗಿ ಒಂದು ದಿನ ಅವರು ಮೂರ್ಛೆ ಹೋಗ್ತಾರೆ, ಜ್ಞಾನ ತಪ್ಪಿ ಬೀಳ್ತಾರೆ. ನಮಸ್ತೆ. ರೀಸ್ಟಾರ್ಟ್, ವಾಗೇಶ್ ಕಟ್ಟಿಯವರು ಬರೆದಿರುವಂತಹ ರೀಸ್ಟಾರ್ಟ್ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ನೋಡ್ತಾ ಇದ್ದೀವಿ. ನಿಮಗೆ ನಮ್ಮ ಎಪಿಸೋಡ್ಸ್ಗಳು ನಿಜವಾಗ್ಲೂ ಇಷ್ಟ ಆಗ್ತಿದ್ದು, ನಿಮ್ಮ ಲೈಫ್ಗೆ ಒಳ್ಳೆಯದಾಗ್ತಾ ಇದ್ದರೆ ಆದಷ್ಟು ಇದನ್ನು ತುಂಬ ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಯೂಸ್ ಅಂತ ಅಂದರೆ, ಒಂದು ನಮಗೂ ಪ್ರೋತ್ಸಾಹ ಸಿಗುತ್ತೆ, ನಮಗೂ ಕೂಡ ತುಂಬ ಜನಕ್ಕೆ ರೀಚ್ ಆಗ್ತದೆ ಅನಿಸುತ್ತೆ. ಆ್ಯಂಡ್ ತುಂಬ ಇಂಪಾರ್ಟೆಂಟ್, ಒಳ್ಳೆ ವಿಚಾರಗಳನ್ನು ಎಷ್ಟು ಜನ ನೋಡ್ತಾರೆ ಅಷ್ಟು ಯೂಟ್ಯೂಬ್ ತುಂಬ ಜನಕ್ಕೆ ಸ್ಪ್ರೆಡ್ ಮಾಡುತ್ತೆ. ಸೊ ನಾವಾದಷ್ಟು ತುಂಬ ಜನ ಯಾವುದನ್ನು ಹುಡುಕ್ತೀವಿ ಅದೇ ಎಲ್ರಿಗೂ ಕೂಡ ನೋಟಿಫಿಕೇಷನ್ ಹೋಗುತ್ತೆ. ಹಾಗಾಗಿ ಸ್ಪ್ರೆಡ್ ಮಾಡೋಕ್ಕೆ ಇದೊಂದು ಬೆಸ್ಟ್ ಆಪರ್ಚುನಿಟಿ. ಸೊ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಚಾಪ್ಟರ್ನ ಹೆಸರೇನೆಂದರೆ, ಕಷ್ಟಗಳು ನಮ್ಮೊಬ್ಬರಿಗೆ, ಬೇರೆಯವರೆಲ್ಲ ಸುಖಜೀವಿಗಳೇ ಅಂತ ಕೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಹಿಂಗೆ ಅಲ್ವಾ ನಾವು ಹೇಳೋದು, ನಾವು ಮಾತ್ರ ಚೆನ್ನಾಗಿಲ್ಲ ಅಂಥೇಳಿ. ನೋಡೋಣ ಇಲ್ಲಿ ಏನಾಗುತ್ತೆ ಅಂದರೆ, ತುಂಬ ಸಲ ನಮ್ಮ ಲೈಫಲ್ಲಿ ನಾವು ಏನಾದರೂ ಒಂದು ಮಾಡೋ ಸಮಯದಲ್ಲಿ ನಾನು ಒಂಟಿ ಅಂತ ತುಂಬ ಜನಕ್ಕೆ ಅನಿಸೋದು ಸಹಜವಾಗಿರುತ್ತೆ. ಯಾವುದೋ ಒಂದು ಟೈಮಲ್ಲಾದರೂ ನಂಗೆ ಯಾರೂ ಇಲ್ಲ, ಎಲ್ಲರೂ ಇದ್ದು ಯಾರೂ ಇಲ್ಲ ಅನ್ನೋ ಒಂದು ಸ್ಥಿತಿ ಯಾವುದೇ ವ್ಯಕ್ತಿ ಆಗಿರಲಿ ಒಂದು ಸಲಕ್ಕಾದರೂ ಅವರು ಅನುಭವಿಸಿರ್ತಾರೆ ಅಂತ ಹೇಳ್ತಿದ್ದಾರೆ. ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ. ಲೈಫಲ್ಲಿ ಗೆಲುವು ಎಲ್ರಿಗೂ ಸಿಗೋದಿಲ್ಲ. ಎಲ್ಲರೂ ಕಷ್ಟಗಳನ್ನು ಒಂದಲ್ಲ ಒಂದು ರೀತಿ ಎದುರಿಸ್ತಾನೇ ಇರ್ತಾರೆ, ಎದುರಿಸಲೇಬೇಕಾಗಿದೆ. ಕಷ್ಟಗಳಿಗೆ ಎದುರಿ ಮೂಲೆ ಸೇರಿಕೊಳ್ಳೋದು ಅಥವಾ ಅದರ ವಿರುದ್ಧ ನಿಂತು ಸೆಣಸಾಡೋದು ಯಾರು ಅನ್ನೋದನ್ನು ನಾವು ನಿರ್ಧಾರ ಮಾಡಬೇಕಾಗಿದೆ. ಯಾರು ಮೂಲೆಗೆ ಸೇರ್ತಾರೆ ಅವ್ರಿಗೆ ಯಾವತ್ತೂ ಗೆಲುವು ಸಿಗೋದಿಲ್ಲ. ಯಾರು ಆ ಒಂದು ಕಷ್ಟಗಳ ವಿರುದ್ಧ ಹೋರಾಟ ಮಾಡ್ತಾರೆ ಅವರಿಗೆ ಮಾತ್ರ ಗೆಲುವು ಸಿಗುತ್ತೆ. ಅದಕ್ಕೆ ಗೆಲುವು ಅನ್ನೋದು ಎಲ್ಲರ ಬಳಿ ಇಲ್ಲ, ಯಾಕಂದರೆ ಎಲ್ಲರೂ ಇದನ್ನು ಫೇಸ್ ಮಾಡ್ತಾ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಎಷ್ಟೋ ಬಾರಿ ನಾವು ನಮ್ಮ ಜೀವನದಲ್ಲಿ ಏನಾದರೂ ಒಂದು ತೀರ್ಮಾನ ತಗೊಂಡು ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೊರಟಿರ್ತೀವಿ. ಕೆಲವು ಬಾರಿ ತುಂಬ ಸಲ ಫೇಲ್ ಆಗಿರ್ತೀವಿ. ಮನೆಯವರಿಗೆ, ನಮ್ಮ ಜೊತೆಲಿರೋರಿಗೆ ನಮ್ಮ ಮೇಲೆ ನಂಬಿಕೆನೇ ಹೊರಟೋಗಿರುತ್ತೆ. ಆ ನಂಬಿಕೆ ಹೋದಂಥ ಸಮಯದಲ್ಲಿ ಏನೇ ಮಾಡಿದ್ರೂ ನಮ್ಮ ಮಾತನ್ನು ಅವ್ರು ಕೇಳ್ತಾ ಇರೋದಿಲ್ಲ. ಬಟ್ ಮತ್ತೆ ನಾನು ನನ್ನ ಜೀವನನ ರೀಸ್ಟಾರ್ಟ್ ಮಾಡಬೇಕು ಅಂದಾಗ ಸುಮಾರು ಜನರ ಸಪೋರ್ಟ್ ನಮಗೆ ಬೇಕು ಅಂತ ಅನಿಸುತ್ತೆ. ಇದು ಒಂದು ಬಾರಿ ಆದರೂ ನನಗೆ ಚಾನ್ಸ್ ಕೊಡಿ ಅಂತ ಕೇಳಿರುವಂತಹ ತುಂಬ ಕಥೆಗಳು ನಾವು ನೋಡಿದ್ದೀವಿ, ಅಥವಾ ನೀವು ನಿಮ್ಮ ಜೀವನದಲ್ಲಿ ಫೇಸ್ ಮಾಡಿರ್ಬೋದು. ಹಾಗೆ ಇಲ್ಲೇನೆಂದರೆ, ಕಷ್ಟ ಬಂದಾಗ ಏಕಾಂಗಿಯಾಗಿದ್ದೀನಿ, ಒಂಟಿಯಾಗಿದ್ದೀನಿ ಅಂತ ಕೊರಗಬೇಡಿ. ಈ ಜಗತ್ತಲ್ಲಿ ಬಹುತೇಕ ಸಾಧಕರು ಒಂಟಿ ಸಲಗದ ರೀತಿಯೇ ಹೋರಾಟ ಮಾಡಿರೋದು. ಸ್ವಂತ ಪರಿಶ್ರಮದಿಂದಲೇ ಮೇಲೆ ಬಂದು ಸಾಕಷ್ಟು ಸಾಧಕರೇ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು. ಕೊನೆಯ ತನಕ ಯಾರೂ ನಮ್ಮ ಜೊತೆ ಇರೋದಿಲ್ಲ. ಏಕಾಂಗಿಯಾಗಿರೋದನ್ನು ಮೊದಲು ನಾವು ಅಭ್ಯಾಸ ಮಾಡಲೇಬೇಕಾಗಿದೆ. ಪರಿಶ್ರಮದಿಂದ, ಶ್ರದ್ಧೆಯಿಂದ, ಸಮಯದ ಸದ್ಬಳಕೆಯಿಂದ, ಇದು ತುಂಬ ಇಂಪಾರ್ಟೆಂಟ್. ಬರೀ ಹಾರ್ಡ್ ವರ್ಕ್ ಮಾಡೋದಲ್ಲ, ಹಾರ್ಡ್ ವರ್ಕು ಮಾಡಬೇಕು, ಡಿಸಿಪ್ಲಿನೂ ಇರಬೇಕು, ಟೈಮ್ನ ಕರೆಕ್ಟಾಗಿ ಬಳಸ್ಕೋಬೇಕು, ಕಾಯೋ ಅಂತಹ ತಾಳ್ಮೆನೂ ಇರಬೇಕು. ರಾತ್ರೋರಾತ್ರಿ ಎಲ್ಲ
ನಂಗೆ ಸಿಕ್ಬಿಡ್ಲಿ ಅಂತಲೂ ಅಲ್ಲ, ತಾಳ್ಮೆನೂ ಇರಬೇಕು, ಮಾಡುವ ಕೆಲಸದಲ್ಲಿ ಪೂರ್ಣತೆಯೂ ಇರಬೇಕು, ಪರಿಪೂರ್ಣತೆಯೂ ಇರಬೇಕು. ಇವೆಲ್ಲವೂ ಇಟ್ಕೊಂಡು ಛಲದಿಂದ ನಾವು ಎಷ್ಟೇ ಕಷ್ಟ ಬಂದರೂ ಅದನ್ನು ಓಡಿಸ್ತಾ ಆ ಕನಸುಗಳನ್ನು ಯಾರು ಬೆನ್ನು ಹತ್ತಿ ನನಸು ಮಾಡ್ಕೊಳ್ತಾರೆ ಅವರಿಗೆ ಮಾತ್ರನೇ ಗೆಲುವು ಸಿಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಇದರಲ್ಲಿ ಯಾರು ಈ ಥರ ಮಾಡಿರ್ಬೋದು ಅನ್ನೋದನ್ನು ಒಂದು ಸ್ಟೋರಿ ಹೇಳಿದ್ದಾರೆ. ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ದೊಡ್ಡ ಚಾಪ್ಟರ್ಗಳು, ಅಂದರೆ ನಮಗೆ ಓದ್ತಾ ಒಂದು ಮೋಟಿವೇಶನ್ ಕೊಡುವಂತಹ ಚಾಪ್ಟರ್ ಇದು. ಆದರೆ ನಾನು ಅದರಲ್ಲಿ ಕತೆ ಮಾತ್ರ ಪಿಕ್ ಮಾಡಿ ಹೇಳ್ತಾ ಇದ್ದೀನಿ. ಹಿಂದೆ ಒಂದು ಮೋಟಿವೇಶನ್, ಮುಂದೆ ಒಂದು ಮೋಟಿವೇಶನ್, ಮಧ್ಯದಲ್ಲಿ ಕತೆ ಆಯ್ಕೆ ಮಾಡ್ಕೊಂಡಿದ್ದೀನಿ. ಓಕೆ, ಇಲ್ಲೇನು ಹೇಳ್ತಿದ್ದಾರೆ ಅಂದರೆ, ಯಾರ ಬಗ್ಗೆ ಹೇಳ್ತಿದ್ದಾರೆ ಅಂದರೆ, 21 ವರ್ಷದವರೆಗೆ ತುಂಬ ಚೆನ್ನಾಗಿ ಎಲ್ಲರಂತೆ ಇದ್ದಂಥ ಒಬ್ಬ ಹುಡುಗ ಫಿಸಿಕ್ಸ್ ವಿಷಯ ಅಂದರೆ, ಭೌತಶಾಸ್ತ್ರ ವಿಷಯ ಅಂದರೆ ಬಹಳ ಇಷ್ಟ, ತುಂಬ ಇಂಟೆಲಿಜೆಂಟ್, ಬುದ್ಧಿವಂತ ವ್ಯಕ್ತಿ. ಇವರನ್ನು ಬಾಲ್ಯದಲ್ಲೇ ಎಲ್ಲರೂ ಕೂಡ ಜೂನಿಯರ್ ಐನ್ಸ್ಟೈನ್ ಅಂತಲೇ ಕರಿತಾ ಇದ್ರು. ಇವರು ಮುಂದೆ ಒಂದಿನ ಐನ್ಸ್ಟೈನ್ ಆಗ್ತಾರೆ ಅಂತ ಕರಿತಾ ಇದ್ರು. ಆದರೆ 17ನೇ ವಯಸ್ಸಲ್ಲಿ, ಈವನ್ 17ನೇ ವಯಸ್ಸಿನಲ್ಲೂ ಕೂಡ ಇವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶನ ಪಡೀತಾರೆ. ಎಲ್ಲರಂತೆ ಸಾಮಾನ್ಯವಾಗಿ, ಅಂದರೆ ಆರೋಗ್ಯದಲ್ಲಿ ಎಲ್ಲರಂತೆ ಇರುವಂತಹ ವ್ಯಕ್ತಿ ಸಡನ್ನಾಗಿ ಒಂದು ದಿನ ಅವರು ಮೂರ್ಛೆ ಹೋಗ್ತಾರೆ, ಜ್ಞಾನ ತಪ್ಪಿ ಬೀಳ್ತಾರೆ. ಅದಾದಮೇಲೆ ವೈದ್ಯಕೀಯ ಪರೀಕ್ಷೆ ಮಾಡ್ತಾರೆ ಈ ಹುಡುಗಂಗೆ. ಆವಾಗ ಗೊತ್ತಾಗುತ್ತೆ ಈ ಹುಡುಗಂಗೆ ದೇಹದ ನರಗಳಲ್ಲಿ ಒಂದು ಭೀಕರವಾದಂತಹ ಕಾಯಿಲೆ ಇವರಿಗಿರುತ್ತೆ. ಈ ಕಾಯಿಲೆ ತುಂಬ ಜನಕ್ಕೆ, ತುಂಬ ಜನಕ್ಕೆ ಬರುವಂಥದ್ದಲ್ಲ, ಕೆಲವರಿಗೆ ಬರುವಂತಹ ಕಾಯಿಲೆ ಇದಾಗಿದೆ. ಈ ಕಾಯಿಲೆ ಏನಂತ ಅಂದರೆ, ದಿನದಿಂದ ದಿನಕ್ಕೆ ನರಗಳ ಒಂದು ಕೆಲಸ ಇರುತ್ತೆ ಅದು ಸ್ಟಾಪ್ ಆಗ್ತಾ ಹೋಗುತ್ತೆ. ಇಡೀ ದೇಹದ ನರಗಳ ಒಂದು ಕೆಲಸನೇ ಸ್ಟಾಪ್ ಆಗಿಬಿಡುತ್ತೆ. ಅಮ್ಮಮ್ಮ ಅಂದರೆ ಒಂದು 2 ವರ್ಷ ಮಾತ್ರ ಈ ಹುಡುಗ ಬದುಕ್ಬೋದು ಅಂತ ಹೇಳ್ತಾರೆ. ತುಂಬ ಬುದ್ಧಿವಂತ ವ್ಯಕ್ತಿ, 2ನೇ ಐನ್ಸ್ಟೈನ್ ಅಂತಲೇ ಹೆಸರು ಮಾಡಿರುವಂತಹ ವ್ಯಕ್ತಿ 17ನೇ ವಯಸ್ಸಲ್ಲಿ ಇಡೀ ದೇಹದ ತನ್ನ ನರಗಳ ದೌರ್ಬಲ್ಯವನ್ನು, ಕಾಯಿಲೆಗಳಿಂದ ಅದನ್ನು ಒಂದೊಂದೇ ನರಗಳನ್ನು ಅವರು ಕ್ರಿಯೆನ ಕಳ್ಕೊಳ್ತಾ ಹೋಗ್ತಾರೆ. ಯೋಚನೆ ಮಾಡಿ, 21 ವರ್ಷಕ್ಕೆ ಈ ರೀತಿಯಾದಂತಹ ಒಂದು ಕಾಯಿಲೆ ಬಂದಾಗ ಆ ವ್ಯಕ್ತಿಯ ಮನಸ್ಸು ಹೇಗಾಗಿರ್ಬೋದು, ಅವ್ರ ತಂದೆ ತಾಯಿ ಪರಿಸ್ಥಿತಿ ಹೇಗಾಗಿರ್ಬೋದು. ಅದಾದ ಮೇಲೆ ಆ ವ್ಯಕ್ತಿ ಇಡೀ ದೇಹದ ನಿಯಂತ್ರಣವನ್ನೇ ಸಂಪೂರ್ಣವಾಗಿ ಕಳೆದುಕೊಳ್ತಾರೆ. ವೀಲ್ ಚೇರ್ ಮೇಲಷ್ಟೇ ಅವರ ಜೀವನ ನಡೀತಾ ಇರುತ್ತೆ. ಅವರ ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ, ಚೇರ್ ಮೇಲೆ ಅವರು ಹುಟ್ಟಿರೋದೇ ಚೇರ್ ಮೇಲೆ ಅನ್ನೋದು ಬಂದಿರುತ್ತೆ. ಇನ್ನೊಂದು 2 ವರ್ಷ ಹೋಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಆದರೆ ಬಾಲ್ಯದಲ್ಲೂ ಕೂಡ ಫಿಸಿಕ್ಸ್ ವಿಷಯದಲ್ಲಿ ಆಸಕ್ತಿ ಹೊಂದಿದ್ದ ಯುವಕ ಅವರೊಂದು ನಿರ್ಧಾರ ಮಾಡ್ತಾರೆ, ಇನ್ನು 2 ವರ್ಷ ನಾನಿರೋದು, ಈ 2 ವರ್ಷದಲ್ಲಿ ಗ್ಯಾರಂಟಿ ನಾನು ಏನಾದರೂ ಒಂದು ಫಿಸಿಕ್ಸಲ್ಲಿ, ಭೌತಶಾಸ್ತ್ರದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಮತ್ತೆ ಜೀವನ ಸ್ಟಾಪ್ ಆಗಿದ್ರೂ ಸಹ ರೀಸ್ಟಾರ್ಟ್ ಮಾಡ್ತಾರೆ. ರೀಸ್ಟಾರ್ಟ್ ಅನ್ನೋದು ಒಂದು ಪವರ್ಫುಲ್ ಅಂತ ಅನಿಸ್ತಾ ಇದೆ ಅಲ್ಲ. ಆಗ ಅವರು, ನಾನು ಇರೋದೇ 2 ವರ್ಷ, ಈ 2 ವರ್ಷದಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡ್ತಾರೆ. ನಾನು ಒಂದು ಕಡೆ ಟ್ರೈನಿಂಗಲ್ಲಿ ಕೇಳ್ಪಟ್ಟಿದ್ದೆ, ನಾಳೆನೇ ನಮ್ಮ ಡೆತ್ ಅಂತ ಅಂದರೆ ಏನೇನೆಲ್ಲ ಕೆಲಸ ಮಾಡ್ತೀರಾ ಲಿಸ್ಟ್ ಮಾಡಿ ಅಂತ ಹೇಳಿದರು. ಸುಮಾರು ಲಿಸ್ಟ್ಗಳನ್ನು ಮಾಡಿದ್ವಿ. ಇದನ್ನೆಲ್ಲ ಇವತ್ತು ನೀವು ಮಾಡಿಬಿಡಿ, ನಾಳೆನೇ ಡೆತ್ ಅಂದರೆ ನೀವೇನೇನು ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದೀರ ಎಲ್ಲ ಮಾಡೋಕ್ಕೆ ಶುರು ಮಾಡಿ, ಮತ್ತು ನಾಡಿದ್ದೇ ನನ್ನ ಡೆತ್ ಅಂತ ಕಂಟಿನ್ಯೂ ಮಾಡಿ. ಆಗ ನಿಮ್ಮ ಸಾಧನೆ ನೀವು ತುಂಬ ಹತ್ತಿರ ಆಗ್ತಾ ಹೋಗ್ತೀರಾ ಅಂತ ಒಂದು ಟ್ರೈನಿಂಗಲ್ಲಿ ನೋಡಿದ್ದೆ. ಅಂದರೆ ನಾಳೆನೇ ಡೆತ್ ಅಂದರೆ ನಾವೇನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿ ಮುಗಿಸ್ಬಿಡೋಣ ಅನ್ನೋ ಯೋಚನೆ ಇದ್ದವರು ಮಾತ್ರ ಸಾಧಕರಾಗ್ತಾರೆ ಅಂತ ಒಂದು ಟ್ರೈನಿಂಗಲ್ಲಿ ಕೇಳಿದ್ದೆ. ಮೇ ಬಿ ಇವರ ಮನಸ್ಥಿತಿ ಆಗಿದೆ. ಸೊ ಇವ್ರು ಏನು ಮಾಡಿದ್ರು, ದೇಹವನ್ನು ಅಲ್ಲಾಡ್ಸೋಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿದ್ದರೂ ಕೂಡ ಆಗಸದಲ್ಲಿ, ಆಕಾಶದಲ್ಲಿ ಯಾವುದೇ ನಕ್ಷತ್ರ ಒಂಚೂರು ಕದಲಿದ್ರೂ ಕೂಡ ಇವ್ರಿಗೆ ಗೊತ್ತಾಗ್ತಾ ಇತ್ತಂತೆ. ಅಷ್ಟು ಪವರ್ಫುಲ್ಲಾಗಿ ಆ ನಕ್ಷತ್ರವನ್ನು ಅವರು ಅಬ್ಸರ್ವ್ ಮಾಡ್ತಿದ್ರಂತೆ. 2 ವರ್ಷ ಮಾತ್ರ ಬದುಕ್ತಾರೆ ಅಂತ ವೈದ್ಯರು ಹೇಳಿದ್ದು, ಆದರೆ ಇವರು ವೀಲ್ ಚೇರ್ ಮೇಲೆ ಕುಳಿತುಕೊಂಡು 56 ವರ್ಷಗಳು ಕೂಡ ಬದುಕಿದ್ರಂತೆ. 2 ವರ್ಷ ಬದುಕ್ತಾರೆ ಅಂದವರು 56 ಇಯರ್ಸ್ ಬದುಕಿದ್ದಾರೆ ಎಕ್ಸ್ಟ್ರಾ ಅಂದರೆ ಎಷ್ಟು ನಮ್ಮಲ್ಲಿ ಭಗವಂತ ಶಕ್ತಿಯನ್ನು ಕೊಟ್ಟಿದ್ದಾರೆ. ನಾವು ಹೇಳ್ತೀವಿ ಹಣೆ ಬರಹ, ವಿಧಿ ಮುಗ್ದೋಯ್ತು ಅಂತ. ಆದರೆ ನಾವು ಮನಸ್ಸು ಮಾಡಿದ್ರೆ ಏನನ್ನಾದರೂ ಮಾಡ್ಬೋದು. ಆ ಶಕ್ತಿ ನಮ್ಮೊಳಗಡೆನೇ ಇದೆ.
ಹಾಗೆ ಭಗವಂತ ಎಲ್ಲೋ ಇಲ್ಲ, ನಮ್ಮೊಳಗಡೆ ಇದೆ ಅನ್ನೋದನ್ನು ನೀವು ನಾನು ಯಾಕೆ ಹೀಗೆ ಪ್ರೋಗ್ರಾಮ್ ಯಾರಾದರೂ 3 ಅವರ್ ವೆಬಿನಾರ್ ಅಟೆಂಡ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಯಾಕೆ ನಾವು ಹೀಗಾಗಿದ್ದೀವಿ ಅಂತ. ಸೊ ಡೆಫಿನೆಟ್ಲಿ ಇವರು ಆ ಒಂದು ಸ್ಟ್ರೆಂತನ್ನು ಕಂಡಿಟ್ಕೊಂಡು 56 ವರ್ಷ ಬದುಕಿದ್ರು. ಆದರೆ ಸುಮ್ಮನೆ ಬದುಕಿರಲಿಲ್ಲ. ಐನ್ಸ್ಟೈನ್ ಬಿಟ್ಟರೆ ಭೌತಶಾಸ್ತ್ರದಲ್ಲಿ, ಫಿಸಿಕ್ಸಲ್ಲಿ ಇವರು ಶಾಶ್ವತವಾಗಿ ಹೆಸರು ಮಾಡಿದ್ದಾರೆ. ಅವ್ರು ಯಾರು ಅಂತ ಅಂದರೆ ಸ್ಟೀಫನ್ ಹಾಕಿಂಗ್. ಇವ್ರ ಹೆಸರನ್ನ ನೀವು ಕೇಳಿರ್ಬೋದು ಅಲ್ವಾ. ಆ್ಯಂಡ್ ತುಂಬ ಜನ ಏನು ಮೋಟಿವೇಶನ್ ಇದರಲ್ಲೂ ನಾವು ನೋಡಿದ್ದೀವಿ. ಸೊ ಪರಿಸ್ಥಿತಿ ಇವ್ರಿಗೇನೂ ಮಾಡಲಿಲ್ಲ, ಇವ್ರು ರೀಸ್ಟಾರ್ಟ್ ಮಾಡಿದ್ರು, ಪರಿಸ್ಥಿತಿಯನ್ನು ಸ್ಟಾಪ್ ಮಾಡೋದ್ರ ಬದಲು. ಸೊ ದೇಹದಲ್ಲಿ ನ್ಯೂನ್ಯತೆಗಳಿದ್ರೂ ಕೂಡ ತನ್ನನ್ನು ತಾನು ಕೀಳಾಗಿ ಇವ್ರು ಕಾಣಲಿಲ್ಲ. ನಮಗೊಂಚೂರು ಮುಖದಲ್ಲಿ ಪಿಂಪಲ್ ಬಂದುಬಿಟ್ರೇ ನಾವು ಹೊರಗಡೆ ಬರಲ್ಲ, ಹೊರಗಡೆ ಮುಖ ತೋರಿಸಲ್ಲ. ಒಂಚೂರು ದಪ್ಪ ಆಗಿಬಿಟ್ರೇನು ನಾವೆಲ್ಲೂ ಹೊರಗಡೆ ಬರೋಕ್ಕೆ ಮುಜುಗರ ಪಡ್ತೀವಿ, ನಮ್ಮೊಳಗಡೆ ನಾವು ಏನೇನೋ ಅಂದ್ಕೊಂಡ್ಬಿಡ್ತೀವಿ. ಆದರೆ ಅವ್ರಿಗೆ ಇಡೀ ದೇಹದ ನರಗಳೇ ಸ್ಟಾಪ್ ಆದರೂ ಕೂಡ ಅವ್ರ ಬಗ್ಗೆ ಕೀಳು ಭಾವನೆ ಬರಲೇ ಇಲ್ಲ. ಫಸ್ಟು ನಾವು ನಮ್ಮನ್ನು ಸಂಪೂರ್ಣವಾಗಿ ಪ್ರೀತಿಸಿದಾಗ ಮಾತ್ರ ಆರೋಗ್ಯನೂ ಕೂಡ ನಮಗೆ ಸಹಕಾರ ಕೊಡುತ್ತೆ. ಇದನ್ನು ನಾವು ತಿಳ್ಕೋಬೇಕು. ನೀವು ಎಂಥ ಪರಿಸ್ಥಿತಿಯಲ್ಲಾದರೂ ಇರಿ, ನಿಮ್ಮನ್ನು ನೀವು ಪ್ರೀತಿಸಿದಾಗ ನಿಮ್ಮ ಸ್ಟ್ರೆಂತ್ ನಿಮಗೆ ಆಟೋಮೆಟಿಕ್ಕಾಗಿ ಡೆವಲಪ್ ಆಗುತ್ತೆ. ಹಾಗಂದ ತಕ್ಷಣ ಎದ್ದು ನಿಂತ್ಕೊಂಡ್ಬಿಡ್ತಾರಾ? ಅಲ್ಲ, ನಾವು ಅದೇ ಸಿಚುಯೇಷನಲ್ಲಿ ಇದ್ದರೂ ಸಹ ಜೀವನನ ಅದ್ಭುತವಾಗಿ ಲೀಡ್ ಮಾಡುವಂಥದ್ದನ್ನು ನಾವು ಕಲ್ತಿರ್ತೀವಿ ಅಂತ. ಸೊ ಹಾಗಾಗಿ ಈ ಮಾತನ್ನು ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ಥರ ಯಾವತ್ತೂ ಇವರು ಕೀಳಾಗಿ ನೋಡ್ಕೊಳ್ಳಿಲ್ಲ. ಕಂಪ್ಯೂಟರ್ ಸಹಾಯದಿಂದ ಮೋಟಿವೇಶನ್ ಮಾತುಗಳು, ಫಿಸಿಕ್ಸ್ ಕೆಲಸ ಮತ್ತು ಸಾಕಷ್ಟು ಪುಸ್ತಕಗಳನ್ನು ಬರೆದು ಪ್ರಕಟಿಸಿ ಇತರರನ್ನು ಪ್ರೇರೇಪಿಸಿದರು. ಬ್ಲ್ಯಾಕ್ ಹೋಲ್ ಮತ್ತು ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಪ್ರಪಂಚಕ್ಕೆ ಇವರದೇ ಕಾಣಿಕೆ. ನಾವು ಬಿಗ್ ಬ್ಯಾಂಗ್ ಥಿಯರಿ ಕೇಳಿದ್ದೀವಿ ಅಲ್ವಾ ಫಿಸಿಕ್ಸಲ್ಲಿ. ಸೊ ಮತ್ತು ಬ್ಲ್ಯಾಕ್ ಹೋಲ್ ಅಂತ ಕೇಳಿರ್ತೀವಿ. ಯಾರೆಲ್ಲ ಫಿಸಿಕ್ಸ್ ಸ್ಟೂಡೆಂಟ್ಸ್ ಇದ್ದೀರಾ ಅಥವಾ ನಿಮ್ಮ ಸ್ಕೂಲ್ಗಳಲ್ಲಿ ಕೇಳಿರ್ತೀರಾ. ಈ ಥಿಯರಿಯನ್ನು ಇಂಟ್ರಡ್ಯೂಸ್ ಮಾಡಿದ್ದೇ ಸ್ಟೀಫನ್ ಹಾಕಿಂಗ್. ಸೊ ಇವರು ಯಾವ ಸಿಚುಯೇಷನಲ್ಲಿ ಇದನ್ನು ಮಾಡಿದ್ದಾರೆ? ಸವಾಲುಗಳ ಮಧ್ಯೆ ಇಂಥ ಸಾಧನೆ ಅವ್ರ ಕೈಲಿ ಮಾಡೋಕ್ಕಾಗಿದೆ ಅಂದರೆ, ನಮಗೆಲ್ಲ ಅಷ್ಟೊಂದು ಸವಾಲುಗಳು ಇದೆಯಾ ನಮ್ಮ ಜೀವನದಲ್ಲಿ? ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಕೂತ್ಕೊಂಡಿದ್ದೀವಿ, ಓಡಾಡ್ತಿದ್ದೀವಿ, ನಿಂತಿದ್ದೀವಿ, ಏನೂ ಮಾಡ್ತಾಯಿದ್ದೀವಿ, ಆದರೆ ಸಮಯನ ಸದ್ಬಳಕೆ ಮಾಡ್ಕೋತಾ ಇಲ್ಲ. ಎಲ್ಲೆಲ್ಲೋ ಸಮಯ ಹೋಗ್ತಾ ಇದೆ. ಒಂದು ಡಿಸಿಪ್ಲಿನ್ ಇಲ್ಲ, ಒಂದು ಸ್ಪೀಡ್ ಇಲ್ಲ, ಒಂದು ಮೋಟಿವೇಶನ್ ಇಲ್ಲ. ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಬದುಕ್ತಾ ಇದ್ದೀವಿ. ಬಟ್ ಎಲ್ಲ ಕಳ್ಕೊಂಡು ಕೂಡ ನಿಜವಾಗ್ಲೂ ಬದುಕೋದು ಹೇಗೆ ಅಂತ ತೋರಿಸಿರೋದೇ ಸ್ಟೀಫನ್ ಹಾಕಿಂಗ್. ಸೊ ಇಂಥ ವ್ಯಕ್ತಿಗಳು ನಮ್ಮ ಪ್ರಪಂಚದಲ್ಲಿ ಜೀವನ ಮಾಡಿ ಹೋಗಿದ್ದಾರೆ ಅಂದರೆ ಅದೇ ಪ್ರಪಂಚದಲ್ಲಿ ನಾವು ಕೂಡ ಹುಟ್ಟಿದ್ದೀವಿ. ಈಗ ನಿಮ್ಮ ಜೀವನ ಎಲ್ಲಾದರೂ ಸ್ಟಾಪ್ ಆಗಿದ್ದರೆ ಸ್ಟೀಫನ್ ಹಾಕಿಂಗ್ನ ಒಂದ್ಸಲ ನೆನಪು ಮಾಡಿಕೊಂಡು ಮತ್ತೆ ನಾವು ನಮ್ಮ ಲೈಫ್ನ ರೀಸ್ಟಾರ್ಟ್ ಮಾಡೋಣ, ಮತ್ತೆ ಎದ್ದು ನಿಲ್ಲೋಣ. ಮತ್ತೆ ಹೇಳ್ತಾ ಇದ್ದೀನಿ, ಹೊಸ ವರ್ಷ ಬರ್ತಾ ಇದೆ. ಹೊಸ ಆಲೋಚನೆಗಳನ್ನು ಹಾಕ್ಕೊಳ್ತಾ, ಹೊಸ ಕೆಲಸಗಳನ್ನು ಮಾಡ್ತಾ, ಹೊಸ ಅಭ್ಯಾಸಗಳನ್ನು ರೂಢಿಸ್ಕೊಳ್ತಾ, ಹೊಸ ಜೀವನವನ್ನು ರೂಪಿಸ್ಕೊಳ್ಳೋಣ. ಮತ್ತೆ ಲೈಫ್ನ ರೀಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು.